ಅಂತೂ ಇಂತೂ ಶಾಲೆ ಪ್ರಾರಂಭವಾಗಿ ಬಿಡ್ತು ನೋಡಿ. ಒಮ್ಮೆ ತರಗತಿ ಕೋಣೆಗಳು ಹೇಗಿದ್ವಿ ಅಂತ ನೋಡಿದರೆ ಗೊತ್ತುಂಟು. ರಜೆ ಕಳೆದು ಬಂದರೆ ಹೇಗಿರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಹಾಗೇ ಇತ್ತು. ಹಾಗೆ ಹೌದು, ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಪೋಷಕರನ್ನು ಸ್ವಚ್ಛಗಾಗಿ ಕರೆದಿದ್ದೀವಿ. 31ರ ಪ್ರಾರಂಭೋತ್ಸವದ ಸಿದ್ಧತೆಗಾಗಿ ನಾವು ಅವರನ್ನು ಕರೆದಿದ್ದೀವಿ. ಒಮ್ಮೆ ಹೇಗಿದೆ ನೋಡ್ತಾ ಇದ್ದೀರಲ್ಲ. ಹಾಗೇ ಎಲ್ಲ ನೋಡ್ತಾ ಇರುವಾಗ ಅಲ್ಲಲ್ಲಿ ಪಾರಿವಾಳದ ಇಕ್ಕೆಗಳು, ಧೂಳಿನ ರಾಶಿ ನೋಡಿದ್ವಿ. ನಮ್ಮ ಸುವಿನ ಆವಾಗಲೇ ಕಸದ ತಯಾರಿಗೆ ಸಿದ್ಧತೆ ನಡೆಸಿಬಿಟ್ಟಿದ್ದ. ಇಲ್ಲಿ ನೋಡಿ ಹೇಗಿದೆ ಅಂತ. ಎಲ್ಲ ತಯಾರಿಸಲಿಕ್ಕೆ ನಮ್ಮ ಪೋಷಕರ ಬರುವಿಕೆಗೆ ಕಾಯ್ತಾ ಇದ್ವಿ. ಹಾಗೆ ಬಂದಾಗ ಸುವಿನ ನಮ್ಮೊಮ್ಮೆ ಮಾತಾಡಿಸ್ಬಿಟ್ಟ, ಏನಣ್ಣ ಅಂತ. ಅವನು ಬಹಳ ಖುಷಿಯಿಂದ ಸಾರ್ ಮಾಡೋಣ ಅಂತಿದ್ದ. ಹಾಗೆ ನೇರ ಬಂದ್ವಿ ನಮ್ಮ ರಂಗಮಂದಿರ. ಯಾಕೆ ನೋಡಿ ಈ ಸಲ ರಂಗಮಂದಿರದಲ್ಲಿ ಬರೀ ಕಸದ ರಾಶಿಯೇ ಇತ್ತು. ಹಾಗೆಯೇ ಸೀದಾ ನಲಿಕಲ್ಲಿಗೆ ಬಂದರು. ಅಲ್ಲಿ ಪಾರಿವಾಳದಾದರೆ ಇಲ್ಲಿ ಬಾವಲಿಗಳು ತಮ್ಮ ಕಾರ್ಬಾರ್ ಮಾಡಿದ್ದು. ಎಷ್ಟು ಮುಗೀತು ಅಲ್ವಾ. ಕೊನೆಗೆ ಉಳಿದಿದ್ದು ನಮ್ಮ ಅಡುಗೆ ಕೋಣೆ. ಆ ಕಡೆ ಹೋಗೋಣ. ಅಡುಗೆ ಕೋಣದಲ್ಲಿ ಆವಾಗಲೇ ನಮ್ಮ ವಾರಜಕ್ಕ ಕ್ಲೀನಿಂಗ್ ಮಾಡಿಬಿಟ್ಟಿದ್ರು. ಆವಾಗಲೇ ಅರ್ಧಕ್ಕರ್ಧ ಕೆಲಸ ಮುಗಿಸ್ಬಿಟ್ಟಿದ್ರು. ನಮ್ಮ ರಾಧಾ ಕೇಳಿದ್ರು ನೋಡಿದರೆ, ರಾಧಾ ಕೇಳಿದ್ದಾರೆ. ಒಂದು ನೋಡಿ ಸ್ಮೈಲ್ ಕೊಟ್ಟರು. ಹಾಗೆ ಇಷ್ಟೊಳಗೆ ಪಳಪಳ ಅನ್ನುವಾಗೆ ಚೆನ್ನಾಗಿ ಒರೆಸಿ ಇಟ್ಟಿದ್ರು ನಮ್ಮ ಅಡುಗೆಯವರು. ಎಲ್ಲರಿಗಿಂತ ಮೊದಲೇ ಬಂದು ಆದಷ್ಟು ಬೇಗ ಕೆಲಸ ಕೈಗೊಂಡಿದ್ರು. ಯಾಕಂದರೆ ಗಂಜಿ ಊಟನೂ ಸಹ ಮಾಡಲಿಕ್ಕಿತ್ತು ಅವರಿಗೆ. ನೇರವಾಗಿ ಆವಾಗಲೇ ನಮ್ಮ ರಾಘವೇಂದ್ರನ ಮೊದಲು ಹಾಜರು. ಅವರು ಹಾಜರು ಬಂದು ಆಗಾಗಲೇ 2 ಟ್ಯಾಂಕ್ ಕ್ಲೀನಾಗಿತ್ತು. ಇನ್ನೂ ಒಂದು 4 ಟ್ಯಾಂಕ್, ಇನ್ನೂ ಒಂದು 2 ಟ್ಯಾಂಕ್ ಕ್ಲೀನ್ ಮಾಡಬೇಕಿತ್ತು. ಮೇಲೆ ಏಣಿ ಏರಿದೆ ನೋಡಿ. ಏರಿ ಒಮ್ಮೆ ನಿಧಾನ ಕ್ಯಾಮರಾ ತಿರುಗಿಸಿದೆ. ಹೇಗೆ ನೋಡುತ್ತೆ ನೋಡಿ ನಮ್ಮ ಶಾಲೆ ಇಷ್ಟು ಸುಂದರ ಇದೆ. ಆ ಕಡೆ ನೋಡಿದರೆ ರಾಘವೇಂದ್ರನ ಏನೋ ನೋಡ್ತಾ ಇಣಕ್ತಿದ್ರು. ಯಾರನ್ನ ಇಣಕ್ತಿದ್ರು ಅಮ್ಮ. ನಾನು ಒಮ್ಮೆ ಇಣಕಿ ನೋಡಿದೆ. ನಮ್ಮ ಸ್ವಂತ ಶೆಟ್ರು ಆವಾಗಲೇ ಕ್ಲೀನಿಂಗಾಗಿ ಇಳ್ಕೊಂಡಿದ್ರು ನೋಡಿ. ಇಷ್ಟ ಆಯಿತು. ಇನ್ನು ಪೋಷಕರು ಯಾಕೆ ಬರಲಿಲ್ಲ ಅಂತ ಅಂದ್ಕೊಂಡಾಗ ಹರೀಶಣ್ಣ ಬಂದೇ ಬಿಟ್ಟರು. ಆದರೆ ಹಿಂದೆ ನಮ್ಮ ಅಧ್ಯಕ್ಷರ ಕಾರ್ ಬಂತು ನೋಡಿ. ಅಲ್ಲೇ ಏನೋ ಮಾತಾಡ್ತಾ ನಗಾಡ್ಕೊಂಡು ನಮ್ಮ ವಸಂತಿ ಅಕ್ಕ, ಸುಲೋಚನಕ್ಕ ಹಾಗೆ ವಿನೋದಕ್ಕ ಬಂದುಬಿಟ್ರು. ಬಂದದ್ದೇ ತಡ ನೋಡಿ. ಇಲ್ಲಿ ನಮ್ಮ ಪವಿತ್ರಕ್ಕೂ ಇದ್ದರು. ಅವ್ರು ಸೇರಿ ಒಂದಿಷ್ಟು ಕಸ ತೆಗಿಲಿಕ್ಕಿದ್ರು. ಆ ಕಡೆ ನಮ್ಮ ಜಯಂತಿ ಅಕ್ಕ ತೊಳಿಲಿಕ್ಕೆ ನಿಂತಿದ್ರು. ಹಾಗೆಯೇ ಈ ಕಡೆ ಬಂದರೆ ಇಲ್ಲಿ ನಮ್ಮ ಇನ್ನಿದ್ರು ಎಲ್ಲರೂ ಚಹಾವನ್ನು ಸವಿಲಿಕ್ಕೆ ಕೂತಿದ್ರು. ಚಹಾದ ಸವಿತು ಈ ಕಡೆ ಬಂದರೆ ಇಲಿಯ ಹಿಡಿಯುವ ಸಾಹಸ ನಡೆದಿತ್ತು. ಅದರಲ್ಲಿ ನಮ್ಮ ಪೋಷಕರ ಜೊತೆ ನಮ್ಮ ಮಕ್ಕಳು ಸೇರಿಕೊಂಡು ಏನೋ ಒಂದು ಕೆಲಸದ ಮಧ್ಯೆ ಎಂಜಾಯ್ ಮಾಡಿದ್ರು. ಈ ಕಡೆ ಬಂದರೆ ನೋಡಿ ನಮ್ಮ ಭಾಗ್ಯ ಟೀಚರು, ಹಾಗೆ ನಮ್ಮ ಆಶಾ ಟೀಚರ್ ಅವಾಗಲೇ ಕ್ಲೀನಿಂಗಲ್ಲಿ ತೊಡ್ಕೊಂಡಿದ್ರು. ಹಾಗೆಯೇ ಬಂದಾಗ ಸುವಾಸಿನಿ ಅಕ್ಕ ಶಾಲೆ ಎದುರುಗಡೆ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು. ಹೇಗೆ ನೋಡಿ ಮನೇಲಿ ಹೇಗೆ ಹೊಳಿತಿದ್ರು ಹಾಗೆಯೇ ಚೆನ್ನಾಗಿ ಕ್ಲೀನ್ ಮಾಡ್ತಾ ಎಲ್ಲ. ಈ ಕಡೆ ನಮ್ಮ ಅಧ್ಯಕ್ಷರು ನಮ್ಮ ಲಾಂಗ್ ಜಂಪ್, ಹೈ ಜಂಪ್ ಪಿಟ್ನ ಕ್ಲೀನಿಂಗ್ನಲ್ಲಿ ನಡೆದಿದ್ರು. ಹಾಗೆಯೇ ಈ ಕಡೆ ಆಗಾಗಲೇ ಅಧ್ಯಕ್ಷರು 2 ಹಲಸಿನ ಮರ ಹತ್ತಿ ಒಂದು 10-12 ಹಲಸಿನಕಾಯಿ ತೆಗ್ದಿದ್ರು. ಅದನ್ನೇನೋ ಕೊಯ್ಲಿಕ್ಕೆ ಪ್ರಾರಂಭಿಸಿದ್ರು. ಹಾಗೆಯೇ ಅದನ್ನು ಆಚೆ ಈಚೆ ಬಂದಾಗ ಒಂದಿಷ್ಟು ಕ್ಲೀನಿಂಗ್ ಅಂತಿಮ ಹಂತದಲ್ಲಿತ್ತು. ಆ ಗೇಟ್ ಹತ್ರ ಅಲ್ಲಿ ಒಂದಿಷ್ಟು ಕ್ಲೀನಿಂಗ್ ಆಗಿ ನೋಡಿ. ಇಲ್ಲಿ ನಮ್ಮ ಮಕ್ಕಳಿಗಾಗಿ ಪಠ್ಯಪುಸ್ತಕ, ನೋಟ್ ಪುಸ್ತಕ, ಸಮವಸ್ತ್ರ ಇವನ್ನೆಲ್ಲ ವಿತರಣೆಗೆ ಸಿದ್ಧವಾಗಿದ್ವು, ಜೋಡಿಸಿಟ್ಟಿದ್ರು. ಹಾಗೆಯೇ ಅದೆಲ್ಲ ನೋಡಿಕೊಂಡು ಒಮ್ಮೆ ನಾನು ಈಚೆ ಬಂದಾಗ SDMC ಸಭೆಯನ್ನು ನಾನು ಏರ್ಪಡಿಸ್ಬಿಟ್ಟೆ. ಅವಾಗ SDMC ಸಭೆ ಕೊನೆಗೆ ನಮ್ಮ ಅಧ್ಯಕ್ಷನ ಸ್ಮೈಲ್ ಕೊಟ್ಬಿಟ್ರು. ಇಲ್ಲಿಗೆ ಇನ್ನಿತ್ತಿನ ಮುಗಿಬಿಟ್ಟು ನೋಡಿ. ಕೊನೆಗೆ ಏಲನ್ನು ನಡೆದಿತ್ತು. ಏಲನ್ನು ಮುಗಿದ ಕೂಡಲೇ ಗಂಜಿ ಊಟನೂ ನಾವು ಸವಿದೆವು. ಎಲ್ಲ ಸವಿದು ಕೊನೆಗೊಂದು ಎಲ್ಲರೂ ಸೇರಿ ಅಂತಿಮವಾದ ಒಂದು ನೋಡಿ. ಇದು ಇವತ್ತಿನ ನನ್ನೆಲ್ಲ